ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಬೈ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು. ನನಗೆ ಗೊತ್ತು ಎಲ್ಲರೂ ಹಾಗಲಕಾಯಿ ಅಂದ್ರೆ ಮೂಗು ಮುರಿತಾರೆ ಅಂತ, ಬಟ್ ಈ ಹಾಗಲಕಾಯಿ ಗೊಜ್ಜು ಒಂಚೂರು ಕೈ ಇರೋದಿಲ್ಲ. ನಾನು ಹೇಳೋ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಬಂದು ಡಯಾಬಿಟಿಸ್ ಅವರಿಗೆ ತುಂಬಾ ಒಳ್ಳೆಯದು. ಇದು ದೋಸೆ, ಚಪಾತಿ, ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಮತ್ತೆ ಈ ರೆಸಿಪಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣವಾ? ಬನ್ನಿ. ಅರ್ಧ ಕೆಜಿ ಹಾಗಲಕಾಯಿ ತಗೊಂಡಿದ್ದೀನಿ, ಉಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ, 1 ಈರುಳ್ಳಿ, 3 ನಾಟಿ ಟೊಮೆಟೊ ತೆಗೆದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಅರಿಶಿನ ಪುಡಿ, 6 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ, ಹುಣಸೆ ರಸ ತಗೊಂಡಿದ್ದೀನಿ, 1 ಸ್ಪೂನ್ ಬೆಲ್ಲ, 2 ಸ್ಪೂನ್ ಸಾಂಬಾರ್ ಪುಡಿ, ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ ಮತ್ತು ಎಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅಲ್ಲಿ ಹಾಗಲಕಾಯಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಸ್ಲೈಸ್ ಮಾಡ್ಕೊಬೇಕು ಹಾಗಲಕಾಯಿ. ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ನಾನು. ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತುಂಬ ಇದೆ ಹಾಗಲಕಾಯಿದು. ಅರ್ಧ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 70-80% ಹಾಗಲಕಾಯಿ ಇಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನಾವು. ಕೈ ಅಂಶ ಎಲ್ಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಗ್ರೇವಿಗೂ ಹಾಕೋಬೇಕಾಗುತ್ತೆ. ಕೈ ಬಿಡದೆ ಫ್ರೈ ಮಾಡ್ಕೊಳ್ಳಿ, ಸಿದೋಗೋ ಚಾನ್ಸಸ್ ಇರುತ್ತೆ. ಸಿದೋದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಪಕ್ಕದಲ್ಲೇನೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕಡ ತಗೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಸಾಸಿವೆ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಕೈ ಆಡಿಸ್ತಾನೆ ಇರಬೇಕು ನೀವು, ಇಲ್ಲ ತಳ ಸೀರಿ ಹೋಗುತ್ತೆ. ಇನ್ನೂ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜಜ್ಜರಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಸ್ಮೆಲ್ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಕಮೆಂಟ್ ಮಾಡಿದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಈರುಳ್ಳಿ ಹಾಕ್ಕೊಳ್ಳಿ. 1 ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಿಮ್ಗೆ ಯಾವ ರೀತಿ ಬೇಕು ಕಮೆಂಟ್ ಮಾಡಿ ನನಗೆ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ರೋಸ್ಟ್ ಎಲ್ಲ ಆಗೋದೇನು ಬೇಡ. ನೋಡಿ ಹಾಗಲಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಇತ್ತು, ಅರ್ಧ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಫ್ರೈ ಆಗಲಿ, ಇನ್ನೊಂದು 2 ಮಿನಿಟ್ಸ್. ನೋಡಿ ಈ ಥರ ಆಗಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳೋಣ. 3 ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಾಗಲಕಾಯಿ ಬೇಯೋದಕ್ಕೆ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ. ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಕ್ಕೆ ಬಿಡಿ. ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕದು. ನೋಡಿ ಹಾಗಲಕಾಯಿ ಅರ್ಧ ಆಗಿದೆ. ನೋಡಿದ್ರಲ್ಲ ನೀವೇನು ಎಷ್ಟು ತುಂಬ ಇತ್ತು, ಈಗ ಎಷ್ಟಾಗಿದೆ ಅಂತ. ಇಷ್ಟು ಫ್ರೈ ಆದರೆ ಹಾಗಲಕಾಯಿ ಚೆನ್ನಾಗಿ ಅನಿಸುತ್ತೆ. ಈಗ ಟೊಮೆಟೊ ಬೆಂದಿದೆ, ಹಾಗಲಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಲಕಾಯಿ ಹಾಕಿದ್ಮೇಲೆ.
ಈ ಹುಣಸೆ ರಸ ಹಾಕ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಗಾತ್ರಕ್ಕೆ ತೊಗೊಂಡಿದ್ದೆ ಹುಣಸೆಹಣ್ಣು, ಅದರ ರಸ ಹಾಕ್ಕೊತಾ ಇದ್ದೀನಿ. ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮನೇಲಿ ಖಾರ ಸ್ವಲ್ಪ ಕಮ್ಮಿ, ಅದಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಖಾರ ತಿನ್ನೋದ್ರೆ ಸ್ವಲ್ಪ ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಇದೊಂದು ಒಳ್ಳೆ ಮಿಕ್ಸ್ ಕೊಡಿ. ನಾನಿನ್ನು ಡೀಟೇಲ್ ತೋರಿಸ್ತಾ ಇದ್ದೀನಿ ವಿಡಿಯೋನ, ಸ್ವಲ್ಪ ಲೆಂತಿ ಅನಿಸುತ್ತೆ ನಿಮಗೆ. ಈಗ ನೆಕ್ಸ್ಟ್ 200 ml ನೀರು ಹಾಕ್ತಾ ಇದ್ದೀನಿ. ಅದು ಕಡಲೆ ಬೀಜ ಮತ್ತು ಎಳ್ಳು ಪುಡಿ ಮಾಡಿದ್ಮೇಲೆ ಆ ಜಾರ್ ತೊಳೆದು ನೀರದು. ಒಂದೊಳ್ಳೆ ಮಿಕ್ಸ್ ಕೊಡಿ. ನೀರು ಸ್ವಲ್ಪ ಸಾಲ್ಟೇಜ್ ಆಯಿತು. ನಾನು 50 ml ಸೇರ್ತಿದ್ದೀನಿ. ಟೋಟಲಿ 250 ml ನೀರು ಯೂಸ್ ಮಾಡಿದ್ದೀನಿ ನಾನು ದೋಸೆಗೆ ಮಾಡಿದ್ದೀನಿ. ಸ್ವಲ್ಪ ಗ್ರೇವಿ ಬೇಕು ಅನಿಸ್ತು, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಒಂದು 5 ಮಿನಿಟ್ಸ್ ಇಟ್ಟು ಕ್ಲೋಸ್ ಮಾಡಿಬಿಡಿ. ಚೆನ್ನಾಗಿ ಬೆಂದಿದೆ ಎಲ್ಲ. ಒಂದು ಸ್ಪೂನ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಮತ್ತು ಮೇನ್ ಇಂಗ್ರೀಡಿಯೆಂಟು ಹಾಕ್ತಾ ಇದ್ದೀನಿ, ಕಡಲೆ ಬೀಜ ಪುಡಿ ಮತ್ತು ಎಳ್ಳು ಪುಡಿ ಹಾಕ್ತಾ ಇದ್ದೀನಿ. ಇದು ಟೇಸ್ಟ್ ಕೊಡೋದೇ ಈ ಪುಡಿಯಿಂದ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಡಿ. ನೋಡಿ, ಈಗ ಗ್ರೇವಿ ರೆಡಿ ಇದೆ. ಒಂದು 2 ಮಿನಿಟ್ಸ್ ಇಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡಿ, ಸ್ವಲ್ಪ ನೀಟಾಗೆಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ, ಮೇಲ್ಗಡೆ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಲ್ಲ, ಸೊ ಗ್ರೇವಿ ರೆಡಿ ಇದೆ ಇವಾಗ. ಸೊ ಮಾಡೋಕ್ಕೆ ರೆಡಿ ಇದೆ ಹಾಗಲಕಾಯಿ ಗೊಜ್ಜು. ಸೊ ಎಲ್ಲರೂ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ. ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ. Thank you for watching. See you in next video. Bye. Take care.